ತಮ್ಮ ಮೇಲೆ ಯಾವಾಗ 9/11 ಅಟ್ಯಾಕ್ ಆಯಿತು, ಕಂಪ್ಲೀಟ್ ಏನಂತಂದ್ರೆ 27 ನೇಷನ್ಸ್ ತಗೊಂಡೋಗಿ ಅದನ್ನು ಅಟ್ಯಾಕ್ ಮಾಡಿದ್ರು. ಅಲ್-ಖೈದಾ ಮೇಲೆ 27 ನೇಷನ್ಸ್ ತಮ್ಮ ಜೊತೆಗೆ ಬರೋಂಗೆ ಮಾಡಿದರು. 92,000 ಸಾರ್ಟೀಸ್ ಅಂದರೆ 92,000 ಫ್ಲೈಟ್ಸ್ 1991 ಹೇಳ್ತಾ ಇರೋದು ನಾನು. ಅಷ್ಟು ಏರ್ ಪವರ್, ಮಿಸೈಲ್ ಪವರ್ ಎಲ್ಲ ಯೂಸ್ ಮಾಡಿದ್ದಾರೆ. ಸ್ಕಡ್ ರಷ್ಯಾದ್ದು, ಪ್ಯಾಟ್ರಿಯಾಟ್ ಮಿಸೈಲ್ ಅಮೇರಿಕದ್ದು, ಎಲ್ಲ ವೆಪನ್ಗಳು ಟೆಸ್ಟ್ ಮಾಡತಕ್ಕಂಥ ಒಂದು ಫೀಲ್ಡ್ ನಿರ್ಮಾಣ ಮಾಡಿದರು. ಆಮೇಲೆ ನಮ್ಮ 26/11 ಆರೋಪಿ ರಾಣಾ, ಟೆರರ್ ಆರೋಪಿ ರಾಣಾ ಅಮೇರಿಕದಲ್ಲಿದ್ದರು. ಈಗ ಭಾರತಕ್ಕೆ ಹೌದು, ಫಾರ್ ಲಾಸ್ಟ್ 15-16 ಇಯರ್ಸ್ ಈ ವಾಸ್ ಇನ್ ಅಮೇರಿಕಾ. ಉಸಾಮಾ ಬಿನ್ ಲಾಡನ್ ಎಲ್ಲಿ ಸಿಕ್ಕ? ಪಾಕಿಸ್ತಾನದಲ್ಲಿ. ನಿಮ್ಮ ಅಲಾಯಿ, ಪಾಕಿಸ್ತಾನ ಇಸ್ ನಿಮ್ಮ ಅಲಾಯಿ. ಅವ್ರನ್ನ ಏನಪ್ಪ ಅಂದ್ರೆ ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅಬೋಟಾಬಾದ್ ಅಂತಕ್ಕೊಂದು ಒಂದು ಮಿಲಿಟ್ರಿ ಹೆಡ್ ಕ್ವಾರ್ಟರ್ ಪಕ್ಕದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ದಲ್ಲಿ ಇಟ್ಟಿದ್ರು. ಸೊ ನೀವು ಇದೆಲ್ಲ ನೋಡ್ತಾ ಇದ್ದೀರಿ. ಇಟ್ ಇಸ್ ನಾಟ್ ದಟ್ ಯು ಡು ನಾಟ್ ನೋ. ನಿಮಗೆ ಉಸಾಮಾ ಬಿನ್ ಲಾಡನ್ ಬೇಕಾಗಿತ್ತು, ಅವಾಗ ಪಾಕಿಸ್ತಾನ ಬೇಕಾಗಿತ್ತು. ಇವರು ಡಾವೂದ್ ಇಬ್ರಾಹಿಮನ ಹೈಡ್ ಮಾಡಿ ಕರಾಚಿಯಲ್ಲಿ ಇಟ್ಟಿದ್ದಾರೆ. ನಾವು ಡಿಮಾಂಡ್ ಮಾಡಿವಿ, ಕೊಡ್ತಾ ಇಲ್ಲ. ಸೊ ಈ ಇದರಲ್ಲಿ ಅವರು ಟೆರರ್ ಬಂದಾಗ ಏನಂತಂದ್ರೆ ಒಂದು ಹಿಂದಿಯಾಗ ಸೇಯಿಂಗ್ ಇದೆ, ತುಮಾರ ಕುತ್ತ ಮೇರ ಕುತ್ತ ಟಾಮಿ. ಅದ್ರಂಗೆ ನಿಮ್ಮದು ಸ್ಟ್ಯಾಂಡರ್ಡ್ಸೇ ಬೇರೆ, ನಮ್ಮ ಸ್ಟ್ಯಾಂಡರ್ಡ್ಸೇ ಬೇರೆ. ಟೆರರಿಸಮ್ ಅಂದ್ರೆ ಎಲ್ಲ ಗ್ಲೋಬಲಿ ಏನಪ್ಪ ಅಂದ್ರೆ ಒಂದೇ ರೂಲ್ ಇರಬೇಕಲ್ಲ. ಇವತ್ತು ನಾವು ಇಸ್ರೇಲ್ ಸಫರ್ ಆಗ್ತಿರ್ಬೋದು, ನಾವು ಸಫರ್ ಆಗ್ತಿರ್ಬೋದು. ಅದಕ್ಕೆ ಏನಪ್ಪ ಅಂದ್ರೆ ಬ್ಯಾಲೆನ್ಸ್ಡ್ ವ್ಯೂ ಇರಬೇಕು. ಅಷ್ಟೇ ತಮ್ಮ ದೇಶದ ಮೇಲೆ ಅಟ್ಯಾಕ್ ಆದಾಗ ಎಷ್ಟು ಸೆನ್ಸಿಟಿವ್ ಇರ್ತಾರೆ, ಅಷ್ಟೇ ಸಿಂಪತಿ ಸೆನ್ಸಿಟಿವ್ ಬೇರೆ ದೇಶದಲ್ಲಿ ಅಟ್ಯಾಕ್ ಮಾಡಿದಾಗೂ ಇರಬೇಕು.